ಕರ್ನಾಟಕದ ಹೊಸಪೇಟೆ. ನಾನಿರೋ ಈ ಅದ್ಭುತವಾದ ವಿಶಾಲ ಪ್ರದೇಶದಲ್ಲಿ ಅನೇಕ ನಿಗೂಢ ರಹಸ್ಯಗಳು ಬಚ್ಚಿಟ್ಕೊಂಡಿವೆ. ಎಲ್ಲಿ ನೋಡಿದ್ರೂ ವಿಧವಿಧವಾದ ಕಂದು ಬಣ್ಣದ ಮಧ್ಯೆ ಸ್ವಲ್ಪ ಸ್ವಲ್ಪ ಹಸಿರು ಅಲ್ಲಿ ಇಲ್ಲಿ ಚಿಮುಕ್ಸಿರೋ ಹಾಗಿದೆ. ದೊಡ್ಡ ದೊಡ್ಡ ಬಂಡೆಗಳು, ಕಲ್ಲು ಮುಳ್ಳುಗಳು ತುಂಬಿರೋ ಇಂಥ ಕಾಡಿನಲ್ಲಿ ಯಾರಿರ್ತಾರೆ ಅಂತ ನೀವು ಖಂಡಿತ ಅನ್ಕೊಂಡಿರ್ತೀರ. ನಂಗೊತ್ತು ನಮ್ಮೂರಲ್ಲಿ ಯಾರ್ಯಾರಿರ್ತಾರೆ ಅಂತ ಈಗಲೇ ತೋರಿಸ್ತೀನಿ. ಈ ಉರಿ ಬಿಸಿಲಿನಲ್ಲಿ ಸ್ವಲ್ಪನಾದರೂ ತಂಪಾಗಿ ಮಲ್ಕೊಳ್ಳೋಣ ಅಂದರೆ ಯಾರಾದರೂ ಒಬ್ಬರು ತಲೆ ಹಾಕ್ತಾನೇ ಇರ್ತಾರೆ. ಅಯ್ಯೋ, ಈ ಕೋತಿ ಕಾಟದಲ್ಲಿ ನಾನು ಯಾರು ಅಂತಲೇ ಹೇಳೋದು ಮರ್ತ್ಬಿಟ್ಟೆ. ನಾನೊಂದು ಕರಡಿ. ಎಲ್ಲರೂ ನನ್ನನ್ನು ಬಿಂದು ಅಂತಲೇ ಕರೆಯೋದು. ಯಾಕೆಂದರೆ ನನ್ನ ಹಣೆ ಮೇಲೆ ಒಂದು ಬಿಳಿ ಚುಕ್ಕಿ ಇದೆಯಲ್ಲ, ಅದಕ್ಕೆ. ನಮ್ಮ ಬಗ್ಗೆ ಹಲವಾರು ಕತೆಗಳಿವೆ. ಆದರೆ ಇವತ್ತು ನನ್ನ ಮತ್ತು ನನ್ನ ಸಹಜೀವಿಗಳ ಕತೆನ ನಾನೇ ಹೇಳ್ತೀನಿ. ನಮ್ಮ ಈ ಸುಂದರ ನಾಡಿನಲ್ಲಿ ಹರಿಯೋ ನದಿ ಎಲ್ರಿಗೂ ಜೀವ ಕೊಡೋ ತುಂಗಭದ್ರಾ. ಈ ನದಿ ದಂಡೆ ಮೇಲೆ ಇರುವಂಥ ಭವ್ಯವಾದ ಐತಿಹಾಸಿಕ ನಗರ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. 100 ವರ್ಷಗಳಿಂದ ಗಾಳಿ, ಬೆಳಕು, ಶತ್ರುಗಳ ದಾಳಿಗಳನ್ನು ಎದುರಿಸಿ ಇವತ್ತಿಗೆ ಹಾಳ್ ಹಂಪೆ ಅಂತಲೇ ಪ್ರಸಿದ್ಧವಾಗಿದೆ. ರಾಮಾಯಣದ ಕಥೆಯಲ್ಲಿ ವಾಲಿ ಸುಗ್ರೀವ ಅಂತಿದ್ರಲ್ಲ, ಅವ್ರು ಆಳ್ತಾ ಇದ್ದಿದ್ದ ಕಿಷ್ಕಿಂದೆ ಇದೇ ಜಾಗ. ಇಲ್ಲಿ ಶ್ರೀರಾಮ ತನ್ನ ಕಪಿಗಳ ಸೈನ್ಯ ಕಟ್ಟಿದ. ಆ ಸೈನ್ಯದಲ್ಲಿದ್ದ ಒಂದೇ ಕರಡಿ ಜಾಂಬುವಂತ. ಆ ಜಾಂಬುವಂತನ ವಂಶದ ಕರಡಿಗಳಾದ ನಮಗೆ ಈಗ ಒಂದು ಸುರಕ್ಷಿತವಾದ ಜಾಗ ಇದೆ. ಅದರ ಹೆಸರು ದರೋಜಿ ಕರಡಿಧಾಮ. ಹಂಪೆಯಿಂದ ಎಡವು ಬಿದ್ದರೆ ಸಿಗುವಂಥ ದರೋಜಿಯೇ ನನ್ನ ಮನೆ. 83 ಚದರ ಕಿಲೋಮೀಟರ್ ವಿಸ್ತಾರದ ಈ ಕುರ್ಚಿಲು ಕಾಡು ಭಾರತದ ಮೊದಲನೆಯ ಕರಡಿಧಾಮ. ಬೆಟ್ಟ ಗುಡ್ಡ ಇದೆ ಅಂದರೆ ಗುಹೆ ಇದ್ದೇ ಇರುತ್ತೆ. ಗುಹೆ ಇದೆ ಅಂದರೆ ನೆರಳು ಇರುತ್ತೆ. ಬೆಳಗ್ಗೆ ಎಲ್ಲ ಹಾಯಾಗಿ ಒಳಗಿದ್ದು ಆಮೇಲೆ ಸಂಜೆನೋ ರಾತ್ರಿನೋ ಹೊರಗಡೆ ಅಲ್ದಾಡ್ತೀವಿ. ಆದರೆ ಒಂದೊಂದು ಸರ್ತಿ ಬೆಳಕಿರೋವಾಗಲೂ ಆಚೆ ತಿರುಗಾಡ್ತೀವಿ. ನಾವು ಕರಡಿಗಳು ಸುಮಾರು 6 ಅಡಿಯಷ್ಟು ಉದ್ದ ಬೆಳಿಬಹುದು. ನಮಗೆ ಉದ್ದುದ್ದವಾದ ಉಗುರುಗಳಿವೆ. ನಮ್ಮ ಎದೆ ಮೇಲೆ ಇಂಗ್ಲಿಷಿನ ವಿ ಆಕಾರದ ಗುರುತು ಇರುತ್ತೆ. ದರೋಜಿಯಲ್ಲಿ ಕರಡಿಗುಡ್ಡ ಅಂತ ಒಂದು ಬೆಟ್ಟ. ಅಲ್ಲಿ ನಮ್ಮನ್ನ ಅಂದರೆ ಕರಡಿಗಳನ್ನು ಸುಲಭವಾಗಿ ನೋಡ್ಬೋದು. ಇವತ್ತು ಸಂಜೆ ಹೀಗೆ ಅಡ್ಡಾಡೋಣ ಅಂತ ಬಂದಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ನೋಡಿ, ನನ್ನ 2 ಗಂಡು ಮರಿಗಳು. ಇವೆರಡೂ ಇನ್ನೂ ಪುಟ್ಟದಾಗಿದ್ದಾಗ ನನ್ನ ಬೆನ್ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ದೆ. ಈಗೆಲ್ಲಾಗತ್ತೆ. ಇವಕ್ಕಾಗಲೇ ಸುಮಾರು 2.5 ವರ್ಷ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋದಕ್ಕೆ ಸಿದ್ಧವಾಗಿರುತ್ತವೆ. ಆಗ ನನ್ನ ಆರೈಕೆ, ರಕ್ಷಣೆ ಯಾವುದೂ ಬೇಡ ಇವಕ್ಕೆ. ಅಲ್ಲಿವರೆಗೆ ನಮ್ಮ ಈ ಪುಟ್ಟ ಸಂಸಾರ ಆಹಾರ ಹುಡ್ಕೋದಕ್ಕೆ ಒಟ್ಟಿಗೆ ಅಲ್ದಾಡ್ತೀವಿ. ನಾವೇನು ತಿಂತೀವಿ ಅಂತ ತಿಳ್ಕೋಬೇಕಾ? ನಾವು ಕ್ರಿಮಿಕೀಟಗಳು, ಜೇನು ಮತ್ತು ಹಣ್ಣುಗಳನ್ನು ತಿಂತೀವಿ. ಗೆದ್ಲು ಅಂದರೆ ನಮಗೆ ಪಂಚ ಪ್ರಾಣ. ಈಗ ಈ ಮರದ ಬುಡದಲ್ಲಿ ಸಿಕ್ಕಿರೋ ಗೆದ್ಲನ್ನು ಸ್ವಲ್ಪ ಅಗದು ಸರ್ರ ಅಂತ ಜೋರಾಗಿ ಸದ್ದು ಮಾಡ್ತಾ ಎಲ್ಲ ಹೀರ್ಬಿಡ್ತೀನಿ. ನಮ್ಮ ಕಾಲುಗಳಲ್ಲಿ ಬಹಳ ಶಕ್ತಿ ಇದೆ. ಎಂಥ ದೊಡ್ಡ ಕಲ್ಲೇ ಇರಲಿ,
ಅದನ್ನು ಆರಾಮವಾಗಿ ಎತ್ತಿ ಕ್ರಿಮಿಕೀಟಗಳನ್ನು ಇರುವೆಗಳನ್ನು ಹುಡುಕಿ ತಿಂತೀವಿ. ಕಲ್ಲು ಮೇಲೆ ನಿಂತ್ಕೊಂಡು ತೆಗಿಯಕ್ಕೆ ನೋಡಿದಾಗ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು. ನಮ್ಮದೊಂದೇ ಕುಟುಂಬ ಅಲ್ಲ ಇಲ್ಲಿರೋದು. ಹತ್ತಿರದಲ್ಲೇ ತುಂಗಭದ್ರಾ ನದಿಲಿ ದಟ್ಟವಾದ ಹುಲ್ಲುಗಳ ನಡುವೆ ಇನ್ನೊಂದು ಕುಟುಂಬ ಇದೆ, ನೀರ್ನಾಯಿಗಳದ್ದು. ಇವುಗಳು ಸಾಮಾಜಿಕ ಪ್ರಾಣಿಗಳು. ಸುಮಾರು 2ರಿಂದ ಹಿಡಿದು 15ಕ್ಕೂ ಹೆಚ್ಚಿನ ಸಂಖ್ಯೆಯ ಗುಂಪುಗಳಲ್ಲಿ ಇರುತ್ತವೆ. ನದಿಯ ಆಹಾರ ಸರಪಳಿಯಲ್ಲಿ ಇವು ಮೇಲ್ಭಾಗದಲ್ಲಿವೆ. ನೀರ್ನಾಯಿಗಳು ಒಳ್ಳೆ ಸಂಖ್ಯೆಯಲ್ಲಿವೆ ಅಂದರೆ ನದಿ ಆರೋಗ್ಯವಾಗಿದೆ ಅಂತಲೇ ಅರ್ಥ. ಇವುಗಳಿಗೆ ನೆಚ್ಚಿನ ಆಹಾರ ಮೀನು. ಅತ್ಯುತ್ತಮವಾಗಿ ಈಜೋ ಈ ನೀರ್ನಾಯಿಗಳು ಹೊಟ್ಟೆ ಭರ್ತಿ ತಿಂದ ಮೇಲೆ ನಂತರನೇ ಮಲ್ಕೊಳ್ಳೋದೇ ಕೆಲಸ. ಈ ತೀವ್ರವಾದ ಬಿಸಿಲಿಗೆ ತುಂಗಭದ್ರಾ ನದಿ ನೀರೆಲ್ಲ ಇಂಗೋಗ್ತಾ ಇದೆ. ಕೃಷಿಗಾಗಿ ನೀರು ತಲುಪಿಸೋ ಕಾಲುವೆಗಳೆಲ್ಲ ಎಷ್ಟು ಬತ್ತು ಹೋಗಿವೆ ಅಂದರೆ ಗೋಡೆ ಅಂಚೆಲ್ಲ ಕಾಣಿಸ್ತಿದೆ. ಆದರೆ ಹೀಗಾಗಿರೋದು ಒಂದು ಹಕ್ಕಿಗಂತೂ ತುಂಬಾ ಅನುಕೂಲ ಆಗಿದೆ. ನಮ್ಮ ಕೊಂಬಿನ ಗುಮ್ಮ ಅಥವಾ ಇಂಡಿಯನ್ ಈಗಲ್ ಔಲ್ ಹೀಗೆ ಕಲ್ಲಿನ ಪೊಟ್ರೆ ಅಥವಾ ಬಂಡೆಗಲ್ಲಿನ ಮೇಲೆ ಮೊಟ್ಟೆಗಳನ್ನು ಇಡುತ್ತೆ. ಅರೆ, ಈ ಗೂಡಲ್ಲಿ ಮರಿ ಆಚೆ ಬಂದಿದೆ. ಬೆಳೀತಿರೋ ಈ ಮರಿ ಎಷ್ಟು ಚೆನ್ನಾಗಿ ಕಣ್ಮರೆಯಾಗಿ ಕೂತಿದೆ. ಕಲ್ಲು ಬಂಡೆಗಳ ಮಧ್ಯ ಸಿಗುವಂಥ ಇನ್ನೊಂದು ಹಕ್ಕಿ ಈ ಕಲ್ಲು ಕೋಳಿ. ನಮ್ಮ ದರೋಜಿಯಲ್ಲಿ ಬೇಕಾದಷ್ಟಿವೆ. ಗಂಡು ಮತ್ತು ಹೆಣ್ಣು ಕಲ್ಲು ಕೋಳಿಗಳ ಕಾಲಲ್ಲಿ ಮುಳ್ಳಿನ ಹಕ್ಕು ಕಾಣುತ್ತಲ್ಲ, ಅದಕ್ಕೆ ಇಂಗ್ಲಿಷ್ನಲ್ಲಿ ಸ್ಪರ್ ಅಂತಾರೆ. ಈ ಜೋಡಿ ತಮ್ಮ ಮರಿಗಳನ್ನು ಆಚೆ ಕರ್ಕೊಂಡು ಬಂದು ಆಹಾರ ಹುಡುಕ್ತಾ ಇವೆ. ಕ್ರಿಮಿಕೀಟ, ಚಿಕ್ಕ ಚಿಕ್ಕ ಹಣ್ಣು, ಬೀಜ, ಕಾಳುಗಳನ್ನು ಹೀಗೆ ನೆಲ ಕೆರೆದು ಆರಿಸ್ಕೊಂಡು ತಿನ್ನುತ್ತವೆ. ಅವುಗಳು ನೆಲ ಕೆರೀತಿದ್ರೆ ನಾವು ಮೈ ಕೆರಿತಾ ಕೂತಿರ್ತೀವಿ. ಇಲ್ಲಿ ಕರಡಿಗುಡ್ಡದಲ್ಲಿ ನನ್ನ ಮರಿಗಳು ಆಗಾಗ ಜಗಳ ಆಡತ್ವೆ. ಹೀಗೆ ಕಚ್ಚಾಟ ಇಷ್ಟೊಂದು ಜಾಸ್ತಿ ಆದರೆ ನಾನೇ ಹೋಗಿಬಿಡಿಸ್ಬೇಕಾಗತ್ತೆ. ಇವತ್ತು ಈ ಮರಿಗೆ ಊಟ ಸಿಗ್ತಿಲ್ಲ. ಹಾಗಂತ ಅಳ್ತಾ ಬಂದು ನನ್ನ ಆಹಾರಕ್ಕೆ ಕೈ ಹಾಕ್ತಿದೆ. ಇದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಇವತ್ತು ತಿನ್ನಲಿ ಅಂತ ಬಿಟ್ಕೊಡ್ತಿದ್ದೀನಿ. ಹೋಗಲಿ, ಮಳೆ ಆದರೂ ಬರುತ್ತೇನೋ ಅಂದರೆ ಈ ತಾಪಕ್ಕೆ ಮೋಡಗಳೆಲ್ಲ ಮಾಯವಾಗ್ತಿವೆ. ಮೈಲಿಗಟ್ಟಲೆ ನೀರೇ ಇಲ್ಲ. ಇಲ್ಲಿ ತೊಟಕ್ತಾ ಇರೋ ನಲ್ಲಿ ಇರೋದು ಸೂರಕ್ಕಿಗಳಿಗೆ ಸುಗ್ಗಿ. ಆದರೆ ನೀರು ಸವಿಯೋದು ಅಷ್ಟು ಸುಲಭನೂ ಅಲ್ಲ. ಹಕ್ಕಿಗಳು ತಮ್ಮ ಸರ್ದಿಗೆ ಕಾಯಬೇಕು, ಇಲ್ಲ ಅಂದರೆ ಕೆಲವು ಸಲ ಗುದ್ದಾಡಬೇಕಾಗತ್ತೆ. ಕಲ್ಲು ಬಂಡೆಗಳಲ್ಲಿ ಸ್ವಲ್ಪ ನೀರು ತುಂಬಿದ್ರೂ ಸಾಕು, ಎಲ್ಲ ಹಕ್ಕಿಗಳು ಅಳಿಲುಗಳು ಅಲ್ಲಿಗೆ ದಾಳಿ ಇಡುತ್ತವೆ. ಒಳ್ಳೆ ಹಬ್ಬ ಇವುಗಳಿಗೆ. ಎಲ್ರಿಗೂ ಮೋಜ್ ಮಾಡೋದಕ್ಕೆ ಸಮಯ ಎಲ್ಲಿರುತ್ತೆ? ಈ ಗಂಡು ನವಿಲಿನ ಧ್ಯಾನ ಬೇರೆ ಕಡೆನೇ ಇದೆ. ಇದು ತನ್ನ ಹೊಳೆಯೋ ಗರಿಗಳನ್ನು ಬಿಚ್ಚಿ ಹೆಣ್ಣು ನವಿಲುಗಳಿಗೆ ಪ್ರದರ್ಶನ ನೀಡುತ್ತೆ, ಯಾರೊಬ್ಬರಾದರೂ ತನ್ನನ್ನು ಒಪ್ಪಲಿ ಅಂತ. ಈ ಚಿಕ್ಕ ನವಿಲುಗಳು ಆಗಲೇ ಪ್ರಯತ್ನ ಶುರು ಮಾಡಿಬಿಟ್ಟಿವೆ. ಅವುಗಳ ಕಡೆ ಯಾರೂ ಗಮನ ಕೊಡ್ತಿಲ್ಲ. ಆದರೆ ಈ ನವಿಲ್ಗಂತೂ ಪ್ರೇಕ್ಷಕರಿದ್ದಾರೆ. ಕೋತಿಗೆ ಯಾಕೋ ನವಿಲಿನ ನಾಟ್ಯ ಇಷ್ಟ ಆಗಿಲ್ಲ ಅನ್ಸುತ್ತೆ. ಗರಿಗಳಿಗೆ ಕೈ ಹಾಕ್ಬಿಡ್ತು. ಎಲ್ಲಂದ್ರಲ್ಲಿ ಆಟ. ಅದಕ್ಕೆ ಕಪಿಚೇಷ್ಟೆ ಅನ್ನೋದು. ಕೆಲವರು ಸ್ವಲ್ಪ ಜಾಣರು, ಕೋತಿಗಳಿಂದ ದೂರನೇ ಇವೆ. ಹಳದಿ ಟಿಟ್ಟಿಬ ಹಕ್ಕಿಗಳು ಕಲ್ಲುಗಳನ್ನು ಕಲೆ ಹಾಕಿ ಹುಲ್ಲುಗಾವಲಿನಲ್ಲಿ ಗೂಡು ಮಾಡೋದ್ರಲ್ಲಿ ನಿರತವಾಗಿವೆ. ಮತ್ತೆ ಈ ಮರಿ ನನ್ನ ಆಹಾರಕ್ಕೆ ಕೈ ಹಾಕೋದಕ್ಕೆ ಬಂತು. ಈ ಸಲ ತಡೆಯಕ್ಕಾಗಲಿಲ್ಲ ನನಗೆ. ಸಾಕಾಯಿತು. ಇನ್ನು ಎಷ್ಟು ದಿನ ಅಂತ ನಾನೇ ಆಹಾರ ಹುಡುಕೊಡ್ಲಿ?
ಇವರಿಬ್ರು ಕಲಿಯೋದು ಯಾವಾಗ? ಈ ಸಂಜೆಯೆಲ್ಲ ನನ್ನ ಮರಿಗಳು ಎರಡೂ ನನ್ನಿಂದ ದೂರದಲ್ಲೇ ಇವೆ. ವಾತಾವರಣದಲ್ಲಿ ಏನೋ ಒಂದು ಮಬ್ಬು, ಒಂದು ರೀತಿಯ ಆತಂಕ. ಕೊನೆಗೆ ನಾನೊಬ್ಬಳೇ ಹೊರಟೆ. ಇವೆರಡು ಮೊದಲನೇ ಸಲ ನನ್ನ ಬಿಟ್ಟಿವೆ. ಏನಾಗುತ್ತೋ ಏನೋ. ಮಾರನೇ ದಿನ ಕರಡಿಗುಡ್ಡದಲ್ಲಿ ಈ ಕಾಡ್ಹಂದಿ ಮೇಯ್ತಿತ್ತು. ನಾನಲ್ಲೇ ಪಕ್ಕದಲ್ಲಿದ್ದೆ. ಮುಸ್ಸಂಜೆ ಹೊತ್ತಿಗೆ ನನ್ನ ಮರಿಗಳು ಬಂದು ಅಲ್ಲಿಗೆ. ಆದರೆ ನಾವು ಪರಸ್ಪರ ಭೇಟಿ ಮಾಡಲೇ ಇಲ್ಲ. ಅಷ್ಟರಲ್ಲಿ ಕರಿ ಮಳೆ ಮೋಡಗಳು ಕಾಣಿಸ್ತೇವೆ. ಮಳೆ ಬಂದು ನಮ್ಮ ಭೂಮಿಯೆಲ್ಲ ಹಚ್ಚ ಹಸಿರಾಗಿ ಬದಲಾಗಿದೆ. ಚಿಕ್ಕ ಚಿಕ್ಕ ತೊರೆಗಳು ಅಲ್ಲಲ್ಲಿ ಹರಿತಿವೆ. ಬೋಳಾದ ಮರಗಳು ಚಿಗುರ್ತಾ ಇವೆ. ಕಾಲುವೆಗಳು ತುಂಬಿವೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿದೆ. ಅದರಿಂದಾಗಿ ನಮ್ಮ ನೀರ್ನಾಯಿಗಳಿಗೆ ಆಹಾರ ಸಾಕಷ್ಟು ಸಿಗ್ತಿದೆ. ನೋಡ್ತಿದ್ದ ಹಾಗೇನೆ ಒಂದು ಬಕಪಕ್ಷಿ ಬಂತು ನೀರ್ನಾಯಿ ಹತ್ರ. ಕಾಗೆನೂ ಬಂತು, ಮತ್ತೆ ಈ ಬಿಳಿ ಗರುಡನೂ ಬಂತು. ಇವೆಲ್ಲ ಮೀನು ಕದಿಯೋದಕ್ಕೆ ಹೊಂಚು ಹಾಕ್ತಾ ಇವೆ ಅನ್ಸುತ್ತೆ. ಸುಲಭವಾಗಿ ಆಹಾರ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ. ಪಕ್ಕದ ಹುಲ್ಗಾವಲ್ನಲ್ಲಿ ಹಳದಿ ಟಿಟ್ಟಿಬ ಮರಿಗಳು ಸಾಕಷ್ಟು ಬೆಳೆದು ಹುಲ್ಗಾವಲ್ನಲ್ಲಿ ಗುಡುಗುಡು ಅಂತ ಓಡಾಡ್ತಿವೆ. ಈ ಹಕ್ಕಿಗಳು ತಮ್ಮ ಪ್ರದೇಶನ ಬೇರೊಂದು ವಿಶಿಷ್ಟವಾದ ಪ್ರಾಣಿ ಜೊತೆಗೆ ಹಂಚಿಕೊಳ್ತಿವೆ. ಅದೇ ಫ್ಯಾನ್ ಥ್ರೋಟೆಡ್ ಲಿಸರ್ಡ್ ಅನ್ನೋ ಹಲ್ಲಿ. ಗಂಡು ಹಲ್ಲಿ ಕತ್ತಿನಲ್ಲಿರೋ ತನ್ನ ಬಿಳಿಯ ಬೀಸಣಿಗೆಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತೆ. ಈ ಮೂಲಕ ಅದು ಬೇರೆ ಗಂಡು ಹಲ್ಲಿಗಳಿಗೆ ಹೇಳುತ್ತೆ, ಈ ಪ್ರದೇಶ ನಂದು, ಇಲ್ಲಿಗೆ ಬರೋ ಯೋಚನೆನೂ ಮಾಡಬೇಡಿ ಅಂತ. ಪಕ್ಕದಲ್ಲೇ ಒಂದು ಹೆಣ್ಣು ಹಲ್ಲಿ ಸೂಕ್ತವಾದ ಜಾಗ ಹುಡುಕೊಂಡು ಗೂಡು ತೋಡ್ತಾ ಇದೆ. ನಮ್ಮ ಗಂಡು ಹಲ್ಲಿ ಕಾವಲು ಕಾಯೋದಂತೂ ಬಿಡಲ್ಲ. ಹೆಣ್ಣು ಆಗಾಗ ಎಲ್ಲ ಸರಿಗಿದೆಯಾ ಅಂತ ನೋಡಿ ತೋಡೋದನ್ನು ಮುಂದುವರಿಸುತ್ತೆ. ಮೊಟ್ಟೆ ಇಟ್ಟು ಗೂಡನ್ನು ಗುರ್ತಿಸಕ್ಕೆ ಸಾಧ್ಯನೇ ಆಗದೇ ಇರೋ ಹಾಗೆ ಅಚ್ಚುಕಟ್ಟಾಗಿ ಮುಚ್ಚುತ್ತೆ. ಹೀಗೆ ನಾವೆಲ್ಲ ಪ್ರಾಣಿ ಪಕ್ಷಿಗಳು ನಮಗೆ ಸರಿ ಹೋಗೋ ಜಾಗಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಉಪಯೋಗಿಸ್ತೀವಿ. ಕರ್ನಾಟಕ ಅರಣ್ಯ ಇಲಾಖೆಯ ನಮ್ಮ ಮಿತ್ರರು ನಮ್ಮನ್ನು ಕಾಪಾಡೋದಕ್ಕೆ ಸತತ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಅದೇ ಥರ ನಿಮಗೂ ಕೂಡ ನಿಮ್ಮ ಅಗತ್ಯಗಳಿಗೆ, ಬೆಳವಣಿಗೆಗೆ ಜಾಗ ಬೇಕಾಗೇ ಆಗತ್ತೆ. ಕಾರ್ಖಾನೆಗಳಿಗೆ, ಗಣಿ ಕೆಲಸಕ್ಕೆ, ಮನೆಗಳಿಗೆ, ಹೊಲಗಳಿಗೆ. ನೀವು ನಾವು ಯಾವತ್ತಿದ್ರೂ ಅಕ್ಕಪಕ್ಕದವರಾಗೇ ಬಾಳ್ತಾ ಇರುವಾಗ ಒಂದೊಂದು ಸರ್ತಿ ನೀವು ನಮ್ಮ ಜಾಗಕ್ಕೆ ಬರ್ತೀರಿ ಅಥವಾ ನಾವು ನಿಮ್ಮ ಊರು ಹಳ್ಳಿಗಳಿಗೆ ಬಂದ್ಬಿಡ್ತೀವಿ. ಆಗ ಈ ಚಿರತೆಗಳಿಗೆ ಅಲ್ಲಿ ಆಹಾರನೂ ಸಿಕ್ಬಿಡುತ್ತೆ. ಅಥವಾ ನಾವು ಕರಡಿಗಳು ಬೆಳೆಗಳ ಮೇಲೆ ಕಣ್ಣು ಹಾಯಿಸ್ತೀವಿ. ಇಂಥ ಸಂಘರ್ಷಗಳಿಗೆ ಪರಿಹಾರವಾಗಿ ಸರ್ಕಾರ ಮತ್ತು ಅರಣ್ಯ ಇಲಾಖೆಯವರು ಆಗಾಗ ಮಾತುಕತೆ ನಡೆಸಿ ಸಲಹೆ ಕೊಡ್ತಾರೆ. ಏನಾದರೂ ನಷ್ಟ ಆಗಿದ್ದರೆ ಸಹಾಯಧನನೂ ಕೊಡ್ತಾರೆ. ಇಷ್ಟೆಲ್ಲ ಇರುವಾಗ ನೀವು ನಾವು ಹೊಂದ್ಕೊಂಡು ಹೋಗಿ ಒಟ್ಟಿಗೆ ಸೌಹಾರ್ದದಿಂದ ಇರೋಣ. ನಾವೆಲ್ಲ ಬಾಳಿ ಬದುಕಬೇಕಾದ್ರೆ ನಿಮ್ಮ ಸಹಕಾರ ಬೇಕೇ ಬೇಕು. ವಾಪಸ್ ಕರಡಿಗೂಡದಲ್ಲಿ ನನ್ನ ಮರಿಗಳು ಅವುಗಳ ಜೀವನ ಅವೇ ನೋಡ್ಕೋತಿವೆ. ಮುಂದಿನ ವರ್ಷ ನನ್ನ ಜೊತೆ ಹೊಸ ಮರಿಗಳು ಇರಬಹುದು. ಆಗ ಹೊಸ ಕತೆ ಹೇಳ್ತೀನಿ. ನೀವು ಬಂದು ನನ್ನನ್ನು ನೋಡ್ತೀರಾ?